ಅಧ್ಯಾಯ 11 ಶ್ರೀಕೃಷ್ಣನ ಅವತಾರ ಮತ್ತು ಜೈಲು ಬೀಗಲುಗಳು. ಸುತಜಿಯ ಧ್ವನಿ ಇನ್ನೂ ಗಂಭೀರ ಮತ್ತು ಭಕ್ತಿಪೂರ್ವಕವಾಯಿತು. ಓ ಭಕ್ತರೇ, ಪಾಪಿಗಳ ಭರದಿಂದ ಭೂಮಿಯು ನಡುಗಲು ಪ್ರಾರಂಭಿಸಿದಾಗ ಅದು ಹಸುವಿನ ರೂಪ ತೆಗೆದುಕೊಂಡು ಬ್ರಹ್ಮಜಿಯ ಬಳಿಗೆ ಹೋಯಿತು. ನಂತರ ಎಲ್ಲಾ ದೇವತೆಗಳು ಕ್ಷೀರಸಾಗರದ ದಡಕ್ಕೆ ಹೋದರು. ಅಲ್ಲಿ ವಿಷ್ಣು ಯದುವಂಶದಲ್ಲಿ ಅವತರಿಸುವೆನೆಂದು ಭರವಸೆ ನೀಡಿದನು. ಆ ಸಮಯದಲ್ಲಿ ಕಂಸನ ದಬ್ಬಾಳಿಕೆ ಮಥುರದಲ್ಲಿ ಉತ್ತಮದಲ್ಲಿತ್ತು. ಕಂಸನು ತನ್ನ ಪ್ರೀತಿಯ ಸಹೋದರಿ ದೇವಕಿ ಮತ್ತು ಅವನ ಪತಿ ವಾಸುದೇವನನ್ನು ಬಂಧಿಸಿದ್ದನು. ಏಕೆಂದರೆ ದೇವಕಿಯ 8ನೇ ಮಗು ಕಂಸನ ವಿನಾಶವಾಗುತ್ತದೆ ಎಂದು ದೈವಿಕ ವ್ಯಕ್ತಿ ಭವಿಷ್ಯ ನುಡಿದಿದ್ದರು. ಸೆರೆಮನೆ ಕತ್ತಲೆಯಾಗಿತ್ತು. ಅವನ ಕೈಗಳಿಗೆ ಕೋಳುಗಳು ಮತ್ತು ಕಾಲಿಗಳಿಗೆ ಸರಪಳಿಗಳಿದ್ದವು. ಕಂಸನು ದೇವಕಿಯ 6 ಗಂಡು ಮಕ್ಕಳನ್ನು ಒಬ್ಬೊಬ್ಬನಾಗಿ ಕಲ್ಲಿಗೆ ಎಸೆದು ಕೊಂದನು. 7ನೇ ಮಗು ಶೇಷನಾಗ ಅವನನ್ನು ಯೋಗಮಾಯೆಯನ್ನು ರೋಹಿಣಿಯ ಗರ್ಭದಲ್ಲಿ ಇರಿಸಿ ಬಲರಾಮನಾದನು. ನಂತರ ಆ ಕ್ಷಣ ಬಂದಿತು. ಭಾದ್ರಪದ ಮಾಸದ 8ನೇ ದಿನ ಮಧ್ಯರಾತ್ರಿಯಾಗಿತ್ತು. ದಟ್ಟ ಮೋಡಗಳು ಸಂಗ್ರಹಿಸಿದ್ದವು. ಮಿಂಚು ಮಿಂಚಿತು ಮತ್ತು ಅದು ಸುರಿಯುತ್ತಿತ್ತು. ನಂತರ ಆ ಕತ್ತಲ ಕೋಶದ ಮೂಲಕ ದೈವಿಕ ಬೆಳಕು ಹರಡಿತು. ಭಗವಾನ್ ನಾರಾಯಣನು ತನ್ನ 4 ತೋಳುಗಳನ್ನು ಧರಿಸಿ ನಂತರ ಪುಟ್ಟ ಶಿಶುವಾಗಿ ರೂಪಾಂತರಿಸಿದನು. ಭಗವಂತನ ದೈವಿಕ ನಾಟಕವೇ. ಭಗವಂತ ಕಾಣಿಸಿದ ತಕ್ಷಣ ಸೆರೆಮನೆ ಕಾವಲುಗಾರರು ಗಾಢ ನಿದ್ರೆಗೆ ಜಾರಿದರು. ಇನ್ನಿನ ಸರಪಳಿಗಳು ಸ್ವತಂತ್ರವಾಗಿ ತೆರೆದುಕೊಂಡವು ಮತ್ತು ಬೃಹತ್ ಬೀಗಲುಗಳು ಬೇರ್ಪಟ್ಟವು. ವಾಸುದೇವನು ಪುಟ್ಟ ಕೃಷ್ಣನನ್ನು ಬುಟ್ಟಿಯಲ್ಲಿಟ್ಟು ಯಮುನೆಯನ್ನು ದಾಟಲು ಹೊರಟನು. ಉಕ್ಕಿ ಹರಿಯುತ್ತಿದ್ದ ಯಮುನೆಯು ಭಗವಂತನ ಪಾದಗಳನ್ನು ಮುಟ್ಟಲು ಮೇಲಕ್ಕೆ ಎತ್ತಿದವು. ಆದರೆ ಅವರು ಅವನ ಪಾದಗಳನ್ನು ಮುಟ್ಟಿದ ತಕ್ಷಣ ಅವಳು ಶಾಂತಳಾದಳು. ವಾಸುದೇವನು ಕೃಷ್ಣನನ್ನು ಗೋಕುಲದಲ್ಲಿರುವ ನಂದಬಾಬನ ಮನೆಯಲ್ಲಿ ಬಿಟ್ಟು ಅಲ್ಲಿ ಹುಟ್ಟಿದ ಹುಡುಗಿ ಯೋಗಮಾಯೆಯನ್ನು ಕರೆದುಕೊಂಡು ಬಂದನು. ಕಂಸನು ಅವಳನ್ನು ಕೊಲ್ಲಲು ಹುಡುಗಿಯನ್ನು ಎತ್ತಿಕೊಂಡಾಗ ಅವಳು ಆಕಾಶಕ್ಕೆ ಹಾರಿ ಮಿಂಚಿನಂತೆ ಗರ್ಜಿಸಿದಳು. ಓ ಮೂರ್ಖ, ನಿನ್ನನ್ನು ಕೊಲ್ಲುವವನು ಈಗಾಗಲೇ ಬ್ರಜ್ನಲ್ಲಿ ಹುಟ್ಟಿದ್ದಾನೆ. ಕಂಸನು ಭಯದಿಂದ ನಡುಗಿದನು. ದೇವರು ನಮ್ಮೊಂದಿಗೆ ಇದ್ದಾಗ ಅತ್ಯಂತ ಕಠಿಣವಾದ ಜೈಲುಗಳ ಬೀಗಲುಗಳು ಮತ್ತು ಜೀವನದ ತೊಂದರೆಗಳು ಸಹ ಸ್ವತಂತ್ರವಾಗಿ ತೆರೆದುಕೊಳ್ಳುತ್ತವೆ. ಬಾಲಗೋಪಾಲನ ಆಗಮನದ ಸಂತೋಷವನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ಸತ್ಯ ಮತ್ತು ಸದಾರ್ಥ ಹೊರಹೊಮ್ಮಿದಾಗ ಬಂಧನಗಳು ಸ್ವತಂತ್ರವಾಗಿ ಮುರಿಯುತ್ತವೆ. ಕೃಷ್ಣನು ಗೋಕುಲವನ್ನು ತಲುಪಿದನು. ಆದರೆ ಕಂಸನು ತನ್ನ ಸ್ತನಗಳಿಗೆ ವಿಷವನ್ನು ಹಾಕಿದ್ದ. ಅವನನ್ನು ಕೊಲ್ಲಲು ಒಬ್ಬ ಸುಂದರ ಮಹಿಳೆಯನ್ನು ಕಳುಹಿಸಿದನು. ದೇವರು ಆ ವಿಷವನ್ನು ಕುಡಿಯಲು ಸಾಧ್ಯವಾಗುತ್ತದೆ. ಮುಂದಿನ ಅಧ್ಯಾಯವನ್ನು ಕೇಳಿ. ಅಧ್ಯಾಯ 12 ಪೂತನ ಹತ್ಯೆ ಮತ್ತು ಬಾಲ್ಯದ ನಾಟಗಳು. ಗೋಕುಲ ಸಂತೋಷಿಸುತ್ತಿತ್ತು. ಆದರೆ ಕಂಸನು ಸುಮ್ಮನೆ ಕುಳಿತಿರಲಿಲ್ಲ. ಅವನು ಪೂತನ ಎಂಬ ರಾಕ್ಷಸಿಯನ್ನು ಕಳುಹಿಸಿದನು. ಪೂತನಾಳು ಮಾಯಾವಿಯಾಗಿದ್ದಳು. ಅವಳು ತುಂಬಾ ಸುಂದರ ಮಹಿಳೆಯ ರೂಪವನ್ನು ಧರಿಸಿದಳು. ಗೋಕುಲದ ಗೋಪಿಯರು ಲಕ್ಷ್ಮೀದೇವಿಯೇ ಬಂದಿದ್ದಾಳೆ ಎಂದು ಭಾವಿಸಿದರು. ಅವಳು ನೇರವಾಗಿ ನಂದಭವನಕ್ಕೆ ಹೋದಳು. ಅಲ್ಲಿ ಪುಟ್ಟ ಕೃಷ್ಣನು ಅವನ ತೊಟ್ಟಿಲಿನಲ್ಲಿ ಮಲಗಿದ್ದನು. ಪೂತನ ಅವನನ್ನು ಎತ್ತಿಕೊಂಡಳು. ಅವಳ ಸ್ತನಗಳು ಹಲ್ಹಲ್ ವಿಷದಿಂದ ಲೇಪಿತವಾಗಿದ್ದವು. ಅವಳು ಅವನಿಗೆ ಹಾಲು ಕುಡಿಸಿ ಕೊಲ್ಲುತ್ತಾಳೆ ಎಂದು ಭಾವಿಸಿದಳು. ಪೂತನ ತನ್ನ ವಿಷಪೂರ್ಣಿತ ಸ್ತನವನ್ನು ಭಗವಂತನ ಬಾಯಿಗೆ ಇಟ್ಟ ತಕ್ಷಣ ಮಗುವು ಕೃಷ್ಣನು ಹಾಲನ್ನು ಕುಡಿದನು ಮಾತ್ರವಲ್ಲದೆ ಹಾಲಿನೊಂದಿಗೆ ತನ್ನ ಜೀವವನ್ನು ಹೀರಲು ಪ್ರಾರಂಭಿಸಿದನು. ಪೂತನ ನೋವಿನಿಂದ ಕಿರುಚಿದಳು. ನನ್ನನ್ನು ಬಿಟ್ಟುಬಿಡಿ, ನನ್ನನ್ನು ಬಿಟ್ಟುಬಿಡಿ. ಅವಳ ಸುಂದರ ರೂಪ ಕಣ್ಮರೆಯಾಯಿತು ಮತ್ತು ಅವಳು ತನ್ನ ನಿಜವಾದ ಭಯಂಕರ ರಾಕ್ಷಸಿ ರೂಪವನ್ನು ಪಡೆದಳು. ಅವಳ ದೇಹವು ಎಷ್ಟು ದೊಡ್ಡದಾಗಿತ್ತು ಎಂದರೆ ಅವಳು ಬಿದ್ದಾಗ ಅವಳ ಹಲವಾರು ಕಾಲುಗಳು ಮುರಿದವು. ಆದರೂ ನೋಡಿ ದೇವರ ಕೃಪೆ, ಅವಳು ತಾಯಿಯಂತೆ ಹಾಲುಂಡಿಸಿದರಿಂದ. ಆದ್ದರಿಂದ ಅವಳನ್ನು ಕೊಂದ ನಂತರವೂ ದೇವರು ಅವಳಿಗೆ ದಾದಿಯಂತೆಯೇ ಅದೃಷ್ಟವನ್ನು ಕೊಟ್ಟನು. ಇದರ ನಂತರ ದೇವರು ತನ್ನ ದೈವಿಕ ಕಾರ್ಯಗಳನ್ನು ವಿಸ್ತರಿಸಿದನು. ಕೆಲವೊಮ್ಮೆ ಅವನು ಶಕಟಾಸುರನನ್ನು ಅಥವಾ ಸಾರಥಿಯನ್ನು ಒದ್ದು ಮತ್ತು ಕೆಲವೊಮ್ಮೆ ಬಿರುಗಾಳಿಯ ರೂಪದಲ್ಲಿ ಬಂದ ತೃಣಾವರ್ತನವನ್ನು ಕತ್ತು ಹಿಸಿಕಿದನು. ಅವನು ವಯಸ್ಸಾದಂತೆ ಬೆಣ್ಣೆಯನ್ನು ಕದಿಯುವ ಕ್ರಿಯೆಯನ್ನು ಪುನರಾರಂಭಿಸಿದನು. ಆದರೆ ಅವನ ಅತ್ಯಂತ ಅದ್ಭುತವಾದ ಕ್ರಿಯೆ ಗೋವರ್ಧನ ಪರ್ವತವನ್ನು ಎತ್ತುವುದು. ಇಂದ್ರನು ಬ್ರಜ್ ಅನ್ನು ಮುಳುಗಿಸಲು ವಿನಾಶಕಾರಿ ಮಳೆಯನ್ನು ಸುರಿಸಿದಾಗ
ಶ್ರೀಕೃಷ್ಣನು 7 ದಿನಗಳ ಕಾಲ ಇಡೀ ಗೋವರ್ಧನ ಪರ್ವತವನ್ನು ತನ್ನ ಕಿರುಬೆರಳಿನ ಮೇಲೆ ಹಿಡಿದನು. ಪ್ರಕೃತಿ, ಪರ್ವತಗಳು, ಪಾದಗಳು ಮತ್ತು ಹಸುಗಳು ನಿಜವಾದ ದೇವರುಗಳು ಎಂದು ಅವನು ಪ್ರದರ್ಶಿಸಿದನು. ಅಂತಿಮವಾಗಿ ಅವನು ಮಥುರಾಕ್ಕೆ ಹೋಗಿ ತನ್ನ ಕಣದಲ್ಲಿ ಕಂಸನನ್ನು ಕೊಂದು ತನ್ನ ಹೆತ್ತವರನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಿದನು. ಆ ಚೇಷ್ಟೆಯ ಕನ್ಹಯ್ಯ ಮತ್ತು ಗಿರ್ಧಾರಿಯನ್ನು ನೆನಪಿಸಿಕೊಳ್ಳುತ್ತಾ, ದೇವರು ಭಕ್ತಿಗಾಗಿ ಹಸಿದಿದ್ದಾನೆ. ಯಾರಾದರೂ ಶತ್ರುವಾಗಿದ್ದರೂ ಸಹ ಸಂಬಂಧವನ್ನು ಸ್ಥಾಪಿಸಿದರೂ ಅವನೂ ಸಹ ಮೋಕ್ಷವನ್ನು ಪಡೆಯುತ್ತಾನೆ. ನೀವು ದೇವರ ಕಥೆಯನ್ನು ಕೇಳಿದ್ದೀರಿ, ಆದರೆ ನಾವು ವಾಸಿಸುವ ಈ ಭೂಮಿಯು ಅಲ್ಲ ಎಂದು ನಿಮಗೆ ತಿಳಿದಿದೆಯೇ? ಏಕಾಂಗಿಯಾಗಿ ಇದೇ ರೀತಿಯ ಇನ್ನೂ 7 ದ್ವೀಪಗಳಿವೆ ಮತ್ತು ಅವುಗಳ ಸುತ್ತಲೂ ಹಾಲು ಮತ್ತು ದ್ರಾಕ್ಷಾರಸದ ಸಾಗರಗಳಿವೆ. ಮುಂದಿನ ಅಧ್ಯಾಯದಲ್ಲಿ ಈ ಅದ್ಭುತ ಭೂಗೋಳಿಕತೆಯನ್ನು ಆಲಿಸಿ. ಅಧ್ಯಾಯ 13. ಭೂಮಿಯ 7 ದ್ವೀಪಗಳು ಮತ್ತು ಅದ್ಭುತ ಸಾಗರ. ಸೂತಜಿ ಈಗ ಭೌಗೋಳಿಕತೆಯನ್ನು, ಅಂದರೆ ಈ ಬ್ರಹ್ಮಾಂಡದ ನಕ್ಷೆಯನ್ನು ಋಷಿಗಳಿಗೆ ವಿವರಿಸಲು ಪ್ರಾರಂಭಿಸಿದರು. ಅವರು ಹೇಳಿದರು, ಓ ರಾಶಿಚಕ್ರ ಚಿಹ್ನೆಗಳೇ, ಈ ಭೂಮಿಯು ನಮಗೆ ಕಾಣುವಷ್ಟು ವಿಶಾಲವಾಗಿಲ್ಲ. ಪ್ರಾಚೀನ ಕಾಲದಲ್ಲಿ ರಾಜ ಪ್ರಿಯವ್ರತ ಇದ್ದನು. ಅವನು ಸೂರ್ಯನ ರಥದ ಹಿಂದೆ ತನ್ನ ರಥವನ್ನು ಸವಾರಿ ಮಾಡಿದನು. ಅವನ ರಥದ ಚಕ್ರಗಳು ಭೂಮಿಯ ಮೇಲೆ 7 ಆಳವಾದ ರೇಖೆಗಳನ್ನು ಸೃಷ್ಟಿಸಿದವು. ಈ 7 ರೇಖೆಗಳು ನಂತರ 7 ವಿಶಾಲ ಸಾಗರಗಳಾದವು ಮತ್ತು ಅವುಗಳ ನಡುವಿನ ಭೂಮಿಯನ್ನು 7 ದ್ವೀಪಗಳು ಅಥವಾ ಖಂಡಗಳು ಎಂದು ಕರೆಯಲಾಯಿತು. ಇವು 7 ದ್ವೀಪಗಳು: ಜಂಬೂ ದ್ವೀಪ, ಪ್ಲಾಕ್ಷ ದ್ವೀಪ, ಶಾಲ್ಮಲಿ ದ್ವೀಪ, ಕುಶ್ ದ್ವೀಪ, ಕ್ರೌಂಚ್ ದ್ವೀಪ, ಶಕ ದ್ವೀಪ ಮತ್ತು ಪುಷ್ಕರ್ ದ್ವೀಪ. ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ ಈ 7 ದ್ವೀಪಗಳು ವಿವಿಧ ರೀತಿಯ ಸಮುದ್ರಗಳಿಂದ ಆವೃತವಾಗಿವೆ. ಉದಾಹರಣೆಗೆ, ನಾವು ವಾಸಿಸುವ ಜಂಬೂ ದ್ವೀಪವು ಉಪ್ಪು ಸಮುದ್ರದಿಂದ ಆವೃತವಾಗಿದೆ. ಆದರೆ ಅದಕ್ಕೂ ಮೀರಿ ಈ ದ್ವೀಪಗಳು ಕಬ್ಬಿನ ರಸ, ಮದ್ಯ, ತುಪ್ಪ, ಮೊಸರು, ಹಾಲು ಮತ್ತು ಅಂತಿಮವಾಗಿ ಸಿಹಿ ನೀರಿನ ಸಮುದ್ರದಿಂದ ಆವೃತವಾಗಿವೆ. ಇದನ್ನು ಕೇಳಿದ ರಾಶಿಚಕ್ರ ಚಿಹ್ನೆಗಳು ಆಶ್ಚರ್ಯಚಕಿತರಾದರು. ಇದು ನಮ್ಮ ಕಲ್ಪನೆಗೆ ಮೀರಿದ ದೇವರ ಸೃಷ್ಟಿ ಎಂದು ಸೂತ ವಿವರಿಸಿದನು. ಪ್ರತಿಯೊಂದು ದ್ವೀಪವೂ ಹಿಂದಿನ ದ್ವೀಪಕ್ಕಿಂತ 2 ಪಟ್ಟು ದೊಡ್ಡದಾಗಿದೆ. ನಿವಾಸಿಗಳು ವಯಸ್ಸು, ನೋಟ ಮತ್ತು ಧರ್ಮದಲ್ಲಿ ಭಿನ್ನರಾಗಿದ್ದಾರೆ. ಕೆಲವು ದ್ವೀಪಗಳು ದೇವರುಗಳಿಂದ ವಾಸಿಸುತ್ತವೆ, ಆದರೆ ಇತರವುಗಳು ವಯಸ್ಸಾಗದ ಅಥವಾ ಹಸಿವನ್ನೋ ಅಥವಾ ಬಾಯಾರಿಕೆಯನ್ನೋ ಅನುಭವಿಸದ ಮಾನವರಿಂದ ವಾಸಿಸುತ್ತವೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಜಂಬೂ ದ್ವೀಪ, ಏಕೆಂದರೆ ಅದರ ನಿವಾಸಿಗಳು ಮಾತ್ರ ಕ್ರಿಯೆಗಳನ್ನು ಮಾಡುವ ಹಕ್ಕನ್ನು ಹೊಂದಿದ್ದಾರೆ. ಇತರ ಸ್ಥಳಗಳಲ್ಲಿ ಕೇವಲ ಲೌಕಿಕ ಸುಖಗಳನ್ನು ಅನುಭವಿಸಲಾಗುತ್ತದೆ. ಈ ಅಧ್ಯಾಯವು ನಮ್ಮ ಪ್ರಪಂಚದ ವಿಶಾಲತೆಯನ್ನು ನಮಗೆ ಅರಿವಾಗುತ್ತದೆ ಮತ್ತು ಈ ಅನಂತ ವಿಶ್ವದಲ್ಲಿ ನಾವು ಎಷ್ಟು ಚಿಕ್ಕವರು ಎಂಬುದನ್ನು ತೋರಿಸುತ್ತದೆ. ದೇವರ ಈ ವಿಶಾಲ ಸೃಷ್ಟಿಗೆ ನಮಸ್ಕರಿಸುತ್ತಾ ಕಾಮೆಂಟ್ಗಳಲ್ಲಿ ಓಂ ವಿಷ್ಣುವೇ ನಮಃ ಎಂದು ಬರೆಯಿರಿ. ನಮ್ಮ ಜ್ಞಾನ ಸೀಮಿತವಾಗಿದೆ, ಆದರೆ ದೇವರ ಸೃಷ್ಟಿ ಅನಂತ ಮತ್ತು ಊಹಾತೀತ. ಈ 7 ದ್ವೀಪಗಳ ಮಧ್ಯದಲ್ಲಿ ಚಿನ್ನದಿಂದ ಮಾಡಲ್ಪಟ್ಟ ಸುಮೇರು ಪರ್ವತವಿದೆ ಮತ್ತು ಅಲ್ಲಿನ ಮಣ್ಣು ಕೂಡ ಮಾಂತ್ರಿಕವಾಗಿದೆ. ಆ ಚಿನ್ನದ ಪರ್ವತದ ರಹಸ್ಯವೇನು? ಅಧ್ಯಾಯ 14. ಜಂಬೂ ದ್ವೀಪ ಮತ್ತು ಸುಮೇರು ಪರ್ವತದ ರಹಸ್ಯ. ಜಂಬೂ ದ್ವೀಪದ ನಕ್ಷೆಯನ್ನು ಚಿತ್ರಿಸುತ್ತಾ ಸೂತನು, ಓ ಋಷಿಗಳೇ, ಈ ಜಂಬೂ ದ್ವೀಪದ ಮಧ್ಯದಲ್ಲಿ ಸುಮೇರು ಪರ್ವತ ಅಥವಾ ಮೇರು ಪರ್ವತವಿದೆ. ಈ ಪರ್ವತವು ಚಿನ್ನ ಮತ್ತು ರತ್ನಗಳಿಂದ ಮಾಡಲ್ಪಟ್ಟಿದ್ದು 84,000 ಯೋಜನೆಗಳಷ್ಟು ಎತ್ತರದಲ್ಲಿದೆ. ಇದು ಬ್ರಹ್ಮಾಂಡದ ಅಕ್ಷ. ಇದರ ಶಿಖರವು ಆಕಾಶವನ್ನು ಮುಟ್ಟುವಷ್ಟು ಎತ್ತರವಾಗಿದ್ದು, ಇದರ ಬೇರುಗಳು ಭೂಗರ್ಭ ಲೋಕವನ್ನು ತಲುಪುತ್ತವೆ. ಈ ಪರ್ವತವು ಕಮಲದ ಹೂವಿನ ಆಕಾರದಲ್ಲಿದೆ ಮತ್ತು ಅದರ ಸುತ್ತಲೂ ಪರ್ವತಗಳು ಅದನ್ನು ಸಪೋರ್ಟ್ ಮಾಡಲು ನಿಂತಿವೆ. ಈ ಪರ್ವತದ ಶಿಖರದಲ್ಲಿ ಭಗವಾನ್ ಬ್ರಹ್ಮನ ವಿಶಾಲ ಸಭೆಯಿದೆ. ಅದರ ಸುತ್ತಲೂ ದಿಕ್ಪಾಲರು, ಅಂದರೆ ಇಂದ್ರ, ಯಮ, ವರುಣ ಮತ್ತು ಇತರರ ಸುಂದರ ನಗರಗಳಿವೆ. ಇಲ್ಲಿನ ನದಿಗಳು ಸಾಮಾನ್ಯ ನೀರಲ್ಲ, ಆದರೆ ಹೂವಿನ ರಸ ಮತ್ತು ಮಕರಂದ. ಸುಮೇರು ಪರ್ವತದ ಬಳಿ ಒಂದು ದೊಡ್ಡ ಜಂಬೂ ಮರವಿದೆ. ಆನೆಯಷ್ಟು ದೊಡ್ಡ ಹಣ್ಣುಗಳು ಅದರ ಪಾದದಿಂದ ಬಿದ್ದು ಸಿಡಿದಾಗ ಜಂಬೂ ನದಿ ಅವುಗಳ ರಸದಿಂದ ಹರಿಯುತ್ತದೆ ಎಂದು ಹೇಳಲಾಗುತ್ತದೆ. ಆ ನದಿಯ ನೀರನ್ನು ಕುಡಿಯುವವರು ಎಂದಿಗೂ ಸ್ವೇದ ಸುರಿಸಲಾರರು ಅಥವಾ ವೃದ್ಧಾಪ್ಯದಿಂದ ಬಳಲಲಾರರು.
ಈ ರಸ ಒಣಗಿದಾಗ ರೂಪುಗೊಂಡ ಮಣ್ಣು ಜಂಬೂ ನದಿ ಎಂದು ಕರೆಯಲ್ಪಡುವ ಶುದ್ಧ ಚಿನ್ನವಾಗುತ್ತದೆ. ಇದನ್ನು ದೇವರುಗಳು ಆಭರಣವಾಗಿ ಧರಿಸುತ್ತಾರೆ. ಈ ಪರ್ವತದ ಸುತ್ತಲೂ ಭಿನ್ನ ವರ್ಷಗಳು ಅಥವಾ ದೇಶಗಳಿವೆ. ಉದಾಹರಣೆಗೆ, ಉತ್ತರದಲ್ಲಿ ಕುರುವರ್ಷ ಮತ್ತು ದಕ್ಷಿಣದಲ್ಲಿ ನಮ್ಮ ಭರತವರ್ಷ. ಸೂರ್ಯ ಮತ್ತು ಚಂದ್ರರು ಸುಮೇರು ಪರ್ವತದ ಸುತ್ತ ಸುತ್ತುತ್ತಾರೆ. ಈ ಸ್ಥಳವು ದೇವರುಗಳ ಆಟದ ಮೈದಾನವಾಗಿದೆ. ಇಲ್ಲಿನ ಗಾಳಿಯು ಪರಿಮಳಿತವಾಗಿದ್ದು, ಪ್ರತಿಯೊಂದು ಕಲ್ಲು ಚಿಂತಾಮಣಿ ಆಗಿದೆ. ಮಾಲಿನ್ಯ ಮತ್ತು ಕೊಳಕಿನ ಮೀರಿ ಪೂರ್ಣವಾಗಿ ದೈವಿಕ ಮತ್ತು ಶುದ್ಧವಾದ ಪ್ರಕೃತಿಯ ಒಂದು ರೂಪವಿದೆ ಎಂಬುದನ್ನು ಈ ವಿವರಣೆ ನಮಗೆ ತಿಳಿಸುತ್ತದೆ. ಸುಮೇರು ಪರ್ವತವು ಭೂಮಿಯನ್ನು ಸಮತೋಲನಗೊಳಿಸಿದಂತೆ ಕೇಂದ್ರೀಕೃತವಾಗಿರುವುದರಿಂದ ಮಾತ್ರ ಸಮತೋಲನವನ್ನು ಸಾಧಿಸಬಹುದು. ಆದರೆ ದೇವರುಗಳ ಈ ಭೂಮಿ ಇಷ್ಟು ಸುಂದರವಾಗಿದ್ದರೂ ದೇವರುಗಳು ಮತ್ತೆ ಮತ್ತೆ ಭಾರತದಲ್ಲಿ ಜನಿಸಲು ಏಕೆ ಹಂಬಲಿಸುತ್ತಾರೆ? ಭಾರತದ ಮಣ್ಣಿನಲ್ಲಿ ಸ್ಪೆಷಲ್ ಏನಿದೆ? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 15. ಭಾರತದ ವೈಭವ. ಸೂತಾಜಿಯ ಧ್ವನಿ ಈಗ ಹೆಮ್ಮೆಯಿಂದ ತುಂಬಿದೆ. ಓ ರಾಶಿಚಕ್ರದ ಜನರೇ, ಸುಮೇರು ಪರ್ವತ ಮತ್ತು ಸ್ವರ್ಗದ ಸುಖಗಳನ್ನು ಅನುಭವಿಸುವ ದೇವರುಗಳು ಸಹ ಆಕಾಶದಲ್ಲಿ ನಿಂತು ಭಾರತದಲ್ಲಿ ಜನಿಸಿದವರು ಧನ್ಯರು ಎಂದು ಹಾಡುತ್ತಾರೆ. ಏಕೆಂದರೆ ಸ್ವರ್ಗದಲ್ಲಿ ಕೇವಲ ಪುಣ್ಯಗಳು ಕಳೆಯಲ್ಪಡುತ್ತವೆ. ಅಲ್ಲಿ ಹೊಸ ಪುಣ್ಯಗಳನ್ನು ಗಳಿಸಲು ಸಾಧ್ಯವಿಲ್ಲ. ಆದರೆ ಭಾರತವು ಕ್ರಿಯೆಯ ಭೂಮಿ. ಇಲ್ಲಿ ಮಾಡುವ ಸಣ್ಣ ದಾನಗಳು, ಜಪಗಳು ಮತ್ತು ತಪಸ್ಸುಗಳು ಸಹ ಅನಂತ ಪ್ರತಿಫಲಗಳನ್ನು ನೀಡುತ್ತವೆ. ಇಲ್ಲಿಂದ ಸ್ವರ್ಗದಲ್ಲಿರುವವರಿಗೂ ಮುಚ್ಚಲ್ಪಟ್ಟಿರುವ ಮೋಕ್ಷದ ಬಾಗಿಲು ನೇರವಾಗಿ ತೆರೆಯುತ್ತದೆ. ಈ ದೇಶವು ಸಾಗರದ ಉತ್ತರಕ್ಕೆ ಮತ್ತು ಹಿಮಾಲಯದ ದಕ್ಷಿಣದಲ್ಲಿದೆ ಎಂದು ಬ್ರಹ್ಮಪುರಾಣ ಹೇಳುತ್ತದೆ. ಇಲ್ಲಿನ ಗಂಗಾ, ಯಮುನಾ, ಗೋದಾವರಿ ಮತ್ತು ಸರಸ್ವತಿ ನದಿಗಳು ಕೇವಲ ನದಿಗಳಲ್ಲ, ಆದರೆ ಪಾಪಗಳನ್ನು ತೊಳೆಯುವ ಜೀವಂತ ದೇವತೆಗಳು. ಇಲ್ಲಿ ಸತ್ಯ, ತ್ರೇತ, ದ್ವಾಪರ ಮತ್ತು ಕಾಳಿ ಎಂಬ 4 ಯುಗಗಳು ತಮ್ಮ ಚಕ್ರಗಳ ಮೂಲಕ ಚಕ್ರ ಚಲಾಯಿಸುತ್ತವೆ. ಆದರೆ ಸಮಯವು ಇತರ ಲೋಕಗಳಲ್ಲಿ ಸ್ಥಿರವಾಗಿರುತ್ತದೆ. ದೇವರು ರಾಮ, ಕೃಷ್ಣ, ನರಸಿಂಹ ಮತ್ತು ವರಾಹನಾಗಿ ಅವತರಿಸಿದ ಭೂಮಿ ಇದು. ಸಾವಿರಾರು ಜನ್ಮಗಳ ಪುಣ್ಯಗಳು ಸಂಗ್ರಹವಾದಾಗ ಮಾತ್ರ ಭಾರತದಲ್ಲಿ ಆತ್ಮವು ಮಾನವ ದೇಹವನ್ನು ಪಡೆಯುತ್ತದೆ ಎಂದು ಸೂತ ಹೇಳುತ್ತಾನೆ. ಇಲ್ಲಿ ಹುಟ್ಟಿ ತನ್ನ ಯೋಗಕ್ಷೇಮಕ್ಕಾಗಿ ಕೆಲಸ ಮಾಡಲು ವಿಫಲನಾದ ವ್ಯಕ್ತಿ ಅಮೃತದ ಪಾತ್ರೆಯನ್ನು ತ್ಯಜಿಸಿ 1 ಕಪ್ ವಿಷ ಕುಡಿದ ಮೂರ್ಖನಂತೆ. ಈ ಅಧ್ಯಾಯವು ನಮ್ಮ ಮಾತೃಭೂಮಿ ಮತ್ತು ಸಂಸ್ಕೃತಿಯ ಮಹತ್ವವನ್ನು ನಮಗೆ ಕಲಿಸುತ್ತದೆ. ದೇವರುಗಳು ಸಹ ತಮ್ಮ ಹಣೆಯನ್ನು ಅಲಂಕರಿಸಲು ಬಯಸುವ ಮಣ್ಣಿನಿಂದ ನಾವು ಮಾಡಲ್ಪಟ್ಟಿರುವುದು ಅದೃಷ್ಟ. ನಮ್ಮ ಮಾತೃಭೂಮಿಗೆ ಹೆಮ್ಮೆಯಿಂದ ಗೌರವ ಸಲ್ಲಿಸುತ್ತಾ ಜೈ ಹಿಂದ್, ಜೈ ಭಾರತ್. ಭಾರತದಲ್ಲಿ ಮಾನವ ಜನ್ಮ ಮತ್ತು ನಿವಾಸದ ಈ ಒಕ್ಕೂಟವು ಮೋಕ್ಷವನ್ನು ಪಡೆಯಲು ಮಾತ್ರ. ಅದನ್ನು ವ್ಯರ್ಥ ಮಾಡಬೇಡಿ. ನಾವು ಭೂಮಿಯ ಮೇಲೆ ವಾಸಿಸುತ್ತೇವೆ, ಆದರೆ ಕೆಳಗೆ ಏನಿದೆ? ಅಲ್ಲಿ ಕತ್ತಲೆ ಮಾತ್ರವಿದೆಯಾ? ಇಲ್ಲ, ಸ್ವರ್ಗಕ್ಕಿಂತ ಅಲ್ಲಿ ಹೆಚ್ಚು ಐಶ್ವರ್ಯವಿದೆ. ಯಾರಿಗೂ ತಿಳಿಯದ ಭೂಗರ್ಭಲೋಕದ ಬಗ್ಗೆ ಸತ್ಯ ಮುಂದಿನ ಅಧ್ಯಾಯದಲ್ಲಿ ಆಲಿಸಿ. ಅಧ್ಯಾಯ 16. ಭೂಗರ್ಭಲೋಕದ ವೈಭವ. ಸೂತನು ಹೇಳಿದನು, ಓ ಋಷಿಮುನಿಗಳೇ, ಜನರು ಸಾಮಾನ್ಯವಾಗಿ ಭೂಮಿಯ ಕೆಳಗೆ ನರಕ ಅಥವಾ ಕತ್ತಲೆ ಮಾತ್ರವಿದೆ ಎಂದು ಭಾವಿಸುತ್ತಾರೆ. ಆದರೆ ಇದು ನಿಜವಲ್ಲ. ನಮ್ಮ ಭೂಮಿಯ ಕೆಳಗೆ 7 ಲೋಕಗಳಿವೆ: ಅತಲ, ವಿತಲ, ನಿತಲ, ಗವಸ್ತಿಮಾನ್, ಮಹಾತಲ, ಸುತಲ ಮತ್ತು ಪಾತಾಳ. ಈ 7 ಲೋಕಗಳು ಸ್ವರ್ಗಕ್ಕಿಂತ ಹೆಚ್ಚು ಸುಂದರ ಮತ್ತು ಭವ್ಯವಾಗಿವೆ. ಇಲ್ಲಿ ಸುಡಲು ಸೂರ್ಯನ ಬೆಳಕಿಲ್ಲ, ಬದಲಾಗಿ ರತ್ನಗಳು ಅಥವಾ ರತ್ನಗಳ ಬೆಳಕು ಇಲ್ಲಿ ಹರಡಿ ತಂಪಾದ ಬೆಳಕನ್ನು ನೀಡುತ್ತದೆ. ನಾದಕುಲದ ಮಹಾನ್ ರಾಕ್ಷಸರು ಮತ್ತು ರಾಕ್ಷಸರು ಇಲ್ಲಿ ವಾಸಿಸುತ್ತಾರೆ. ಸುತಲ ಲೋಕದಲ್ಲಿ ವಿಷ್ಣುವಿನ ಪರಮ ಭಕ್ತನಾದ ರಾಜ ಬಲಿ ಆಳ್ವಿಕೆ ನಡೆಸುತ್ತಾನೆ. ಯಾರ ದ್ವಾರಪಾಲಕನು ಭಗವಾನ್ ವಾಮನನ ರೂಪದಲ್ಲಿ ನಿಂತಿದ್ದಾನೆ. ಇಲ್ಲಿನ ಮಣ್ಣು ಬಿಳಿ, ಕಪ್ಪು, ಕೆಂಪು ಮತ್ತು ಹಳದಿ ಬಣ್ಣದ್ದಾಗಿದೆ ಮತ್ತು ಇಲ್ಲಿ ಚಿನ್ನದ ಅರಮನೆಗಳನ್ನು ನಿರ್ಮಿಸಲಾಗಿದೆ. ಭೂಗರ್ಭಲೋಕದಲ್ಲಿ ಪೂಜಿಸಲ್ಪಡುವ ಹತ್ಕೇಶ್ವರ ಮಹಾದೇವನ ಶಿವಲಿಂಗವಿದೆ. ಇಲ್ಲಿನ ಎಲ್ಲಾ ಹಾವುಗಳು ಮತ್ತು ರಾಕ್ಷಸರು ಇದನ್ನು ಪೂಜಿಸುತ್ತಾರೆ. ಇಲ್ಲಿ ಯಾವುದೇ ವೃದ್ಧಾಪ್ಯವಿಲ್ಲ, ಯಾವುದೇ ಚಿಂತೆಯಿಲ್ಲ ಮತ್ತು ಯಾವುದೇ ರೀತಿಯ ರೋಗವಿಲ್ಲ. ಇಲ್ಲಿನ ಅಪ್ಸರೆಯರು ಮತ್ತು ಸರ್ಪ ಹುಡುಗಿಯರು 3 ಲೋಕಗಳಲ್ಲಿಯೂ ತಮ್ಮ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಸರ್ಪಗಳ ರಾಜ ವಾಸುಕಿ ಮತ್ತು ತಕ್ಷಕ ಇಲ್ಲಿ ವಾಸಿಸುತ್ತಾರೆ. ಅತ್ಯಂತ ಕೆಳಮಟ್ಟದಲ್ಲಿ ಶೇಷನಾಗ ಸ್ವತಃ ವಾಸಿಸುತ್ತಾನೆ. ಅವನಿಗೆ ಸಾವಿರಾರು ಹೆಡೆಗಳಿವೆ ಮತ್ತು ಇಡೀ ಭೂಮಿಯನ್ನು ತನ್ನ ಹೆಡೆಯ ಮೇಲೆ ಸಾಸಿವೆ ಕಾಳಿನಂತೆ ಹಿಡಿದಿದ್ದಾನೆ. ಅವನು ಹೊಡೆದಾಗ ಭೂಮಿಯು ನಡುಗುತ್ತದೆ, ಅಂದರೆ ಭೂಕಂಪ ಸಂಭವಿಸುತ್ತದೆ.
ದೇವರ್ಷಿ ನಾರದನು ಒಮ್ಮೆ ಇಂದ್ರನ ಸ್ವರ್ಗದಲ್ಲಿಯೂ ಸಹ ಭೂಗರ್ಭಲೋಕದ ಆನಂದಗಳು ಕಂಡುಬರುವುದಿಲ್ಲ ಎಂದು ಹೇಳಿದನು. ಈ ಅಧ್ಯಾಯವು ದೇವರ ಸೃಷ್ಟಿ ಎಲ್ಲೆಡೆ ಅದ್ಭುತವಾಗಿದೆ ಎಂದು ಬಹಿರಂಗಪಡಿಸುತ್ತದೆ. ಅದು ಆಕಾಶವಾಗಿರಲಿ ಅಥವಾ ಭೂಗರ್ಭಲೋಕವಾಗಿರಲಿ. ಶೇಷನಾಗನ ಪಾದಗಳಿಗೆ ನಮಸ್ಕರಿಸಿ ಒಬ್ಬ ವ್ಯಕ್ತಿಯು ಅಥವಾ ಸ್ಥಳವು ಅವರ ಬಾಹ್ಯ ನೋಟದಿಂದ ಅದನ್ನು ತೀರ್ಮಾನಿಸಬೇಡಿ. ಆಳವಾಗಿ ಅಧ್ಯಯನ ಮಾಡುವುದರ ಮೂಲಕ ಮಾತ್ರ ಒಬ್ಬರು ಅವರ ನಿಜವಾದ ಗುಣಗಳನ್ನು ಕಂಡುಹಿಡಿಯಬಹುದು. ಭೂಗರ್ಭಲೋಕವು ಸುಂದರವಾಗಿದೆ, ಆದರೆ ಅದರ ಕೆಳಗೆ ಪಾಪಿಗಳ ಕಿರುಚಾಟ ಪ್ರತಿಧ್ವನಿಸುವ ಸ್ಥಳವಿದೆ. ಅವುಗಳನ್ನು ಎಣ್ಣೆಯ ಕಡಾಯಿಯಲ್ಲಿ ಹುರಿಯಲಾಗುತ್ತವೆ. ಆ 28 ನರಕಗಳ ಬಗ್ಗೆ ಭಯಂಕರ ಸತ್ಯವೇನು? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 18. ನರಕಗಳ ವಿವರಣೆ. ಈಗ ಸೂತಾಜಿಯ ಮುಖ ಗಂಭೀರವಾಯಿತು ಮತ್ತು ಭಯ ವಾತಾವರಣವನ್ನು ತುಂಬಿತು. ಅವರು ಹೇಳಿದರು, ಓ ಋಷಿಮುನಿಗಳೇ, ಭೂಗರ್ಭಲೋಕದ ಕೆಳಗೆ ಮತ್ತು ನೀರಿನ ಮೇಲೆ ದಕ್ಷಿಣದಲ್ಲಿ ಯಮರಾಜನ ರಾಜ್ಯವಿದೆ. ಅಲ್ಲಿ ಪಾಪಿಗಳನ್ನು ಶಿಕ್ಷಿಸಲು ಅನೇಕ ರೀತಿಯ ನರಕಗಳನ್ನು ಕ್ರಿಯೇಟ್ ಮಾಡಲಾಗಿದೆ. ಈ ಜೀವನದಲ್ಲಿ ಇತರರನ್ನು ಕಿರುಕುಳ ಚೋಡಿಸುವವರು, ಮೋಸ ಮಾಡುವವರು ಅಥವಾ ಹಿಂಸೆ ಮಾಡುವವರು ಮರಣದ ನಂತರ ಈ ನರಕಗಳಿಗೆ ಹೋಗಬೇಕಾಗುತ್ತದೆ. ಪ್ರಮುಖ ನರಕಗಳಲ್ಲಿ ಒಂದು ರೌರವ. ಸುಳ್ಳು ಸಾಕ್ಷ್ಯ ನೀಡುವವರು ಅಥವಾ ಇತರರ ಸಂಪತ್ತನ್ನು ಕದಿಯುವವರನ್ನು ರೂ ಎಂಬ ಭಯಂಕರ ಪ್ರಾಣಿಗಳು ಹರಿದು ತಿನ್ನುತ್ತವೆ. ಮತ್ತೊಂದು ನರಕವು ಕುಂಭಿಪಾಕ್. ಅಲ್ಲಿ ಪಾಪಿಗಳು ತಮ್ಮ ಕಾರ್ಯಗಳಿಗೆ ಶಿಕ್ಷೆಯಾಗಿ ತೀವ್ರ ಶಾಖ ಮತ್ತು ಉರಿಯುವ ಶಾಖವನ್ನು ಸಹಿಸುತ್ತಾರೆ. ಅಸಪತವನ್ ಎಂಬ ನರಕದಲ್ಲಿ ಕತ್ತಿಗಳಷ್ಟೇ ಹರಿತಾವಾದ ಎಲೆಗಳಿರುವ ಕಾಡಿದೆ. ಪಾಪಿ ಅಲ್ಲಿಗೆ ಓಡಿದಾಗ ಅವನ ದೇಹವು ಈ ಎಲೆಗಳಿಂದ ಕತ್ತರಿಸಲ್ಪಡುತ್ತದೆ. ಪುಳುಗಳನ್ನು ತಿನ್ನುವ ನರಕದಲ್ಲಿ ಪಾಪಾತ್ಮವು ತೀವ್ರ ಕೊಳಕು ಮತ್ತು ದುಃಖದ ನಡುವೆ ಬದುಕಲು ಒತ್ತಾಯಿಸಲ್ಪಡುತ್ತದೆ. ಅತಿಥಿಗೆ ಆಹಾರವನ್ನು ನೀಡದೆ ತಮ್ಮನ್ನು ತಾವು ತಿನ್ನುವವರಿಗೆ ಈ ಶಿಕ್ಷೆ. ಯಮರಾಜನು ಯಾರ ವಿರುದ್ಧವೂ ದ್ವೇಷವನ್ನು ಹೊಂದಿರಲಿಲ್ಲ. ಅದನ್ನು ಸುಡುವುದು ಆತ್ಮದ ಸ್ವಂತ ಕ್ರಿಯೆಗಳು, ಬೆಂಕಿ ಮತ್ತು ಶಿಕ್ಷೆಯಾಗುತ್ತವೆ. ಬೆಂಕಿಯಲ್ಲಿ ಹಾಕಿದಾಗ ಕೈ ಸುಟ್ಟು ಹೋದಂತೆ ಅದೇ ರೀತಿಯಲ್ಲಿ ಪಾಪಗಳನ್ನು ಮಾಡುವುದು ನರಕವಾಗುತ್ತದೆ. ಯಾವುದೇ ಲಂಚ ಅಥವಾ ಶಿಫಾರಸುಗಳು ಅಲ್ಲಿ ಕೆಲಸ ಮಾಡುವುದಿಲ್ಲ. ನಿಮ್ಮ ಕರ್ಮಗಳೇ ನಿಮ್ಮ ಜೊತೆಗೆ ಹೋಗುತ್ತವೆ. ಈ ವಿವರಣೆ ನಮ್ಮನ್ನು ಹೆದರಿಸಲುವಲ್ಲ, ಆದರೆ ಜೀವನದಲ್ಲಿ ಯಾವುದೇ ತಪ್ಪು ಮಾಡದಂತೆ ನಮ್ಮನ್ನು ಎಚ್ಚರಿಸಲು. ಯಮರಾಜನ ತೀರ್ಮಾನಕ್ಕೆ ಹೆದರಿ ಮತ್ತು ಪಾಪವನ್ನು ತಪ್ಪಿಸುವ ಸಂಕಲ್ಪದೊಂದಿಗೆ ಒಬ್ಬ ವ್ಯಕ್ತಿಯು ತನ್ನ ಕ್ರಿಯೆಗಳ ಫಲವನ್ನು ಖಂಡಿತವಾಗಿ ಪಡೆಯುತ್ತಾನೆ. ಆದ್ದರಿಂದ ಒಬ್ಬನು ತನ್ನ ಕ್ರಿಯೆಗಳ ಫಲವನ್ನು ಏಕಾಂತದಲ್ಲಿಯೂ ಸಹ ಮಾಡಲು ಭಯಪಡಬೇಕು. ನರಕ ನಂತರ ಬರುತ್ತದೆ, ಆದರೆ ಮರಣದ ನಂತರ ಆತ್ಮವು ಸಂಚರಿಸಬೇಕಾದ ಮಾರ್ಗವು ಬೆಂಕಿಯ ನದಿಯಾಗಿದೆ ಮತ್ತು ಮುಳ್ಳುಗಳಿಂದ ತುಂಬಿದೆ. ಆ ಭಯಂಕರ ಮಾರ್ಗದ ಅಮಲೇರಿಸುವ ಕಥೆಯನ್ನು ಆಲಿಸಿ. ಮುಂದಿನ ಅಧ್ಯಾಯ 18. ಯಮಲೋಕಕ್ಕೆ ಕಠಿಣವಾದ ಮಾರ್ಗ. ಯಮಲೋಕ. ಮರಣದ ನಂತರ ಆತ್ಮವು ಯಮರಾಜನ ಸಂದೇಶವಾಹಕರಿಂದ ಸೆರೆಹಿಡಿಯಲ್ಪಡುತ್ತದೆ ಮತ್ತು ಕರೆದೊಳೆಯಲ್ಪಡುತ್ತದೆ ಎಂದು ಸೂತ ವಿವರಿಸುತ್ತಾನೆ. ಈ ಪ್ರಯಾಣವು ಅತ್ಯಂತ ಕಠಿಣವಾಗಿದೆ. ವ್ಯಕ್ತಿಯ ಮನೆಯಿಂದ ಯಮಲೋಕಕ್ಕಿರುವ ದೂರವು 86,000 ಯೋಜನೆಗಳು ಅಥವಾ ಲಕ್ಷಾಂತರ ಕಿಲೋಮೀಟರ್ಗಳು. ಪಾಪಭರಿತ ಆತ್ಮಕ್ಕೆ ಈ ಮಾರ್ಗವು ಬೆಂಕಿಯಂತೆ ಸುಡುತ್ತದೆ. ಕಾಲಿಲ್ಲ, ನೀರಿಲ್ಲ ಮತ್ತು ವಿಶ್ರಾಂತಿ ಪಡೆಯಲು ಸ್ಥಳವಿಲ್ಲ. ಮೇಲೆ ಸುಡುವ ಸೂರ್ಯ ಮತ್ತು ಕೆಳಗೆ ಬೆಂಕಿಯ ಮರಗಳಿವೆ. ಹಸಿವು ಮತ್ತು ಬಾಯೆಯಿಂದ ಬಳಲುತ್ತಿರುವ ಪಾಪಿ ಆತ್ಮವು ನೀರಿಗಾಗಿ ಕೂಗುತ್ತಾ ಎಳೆಯಲ್ಪಡುತ್ತದೆ. ದಾರಿಯಲ್ಲಿ ವೈತರಣಿ ಎಂಬ ಭಯಂಕರ ನದಿಯಿದೆ. ಈ ವೈತರಣಿಯನ್ನು ಅತ್ಯಂತ ದುರ್ವಾಸನ ಬೀರುವ ಮತ್ತು ಪಾಪಿಗಳಿಗೆ ಭಯಂಕರ ನದಿ ಎಂದು ವಿವರಿಸಲಾಗಿದೆ. ಅದನ್ನು ದಾಟುವುದು ಅಸಾಧ್ಯ. ಈ ನದಿಯು ಕುದಿಯುತ್ತಲೇ ಇರುತ್ತದೆ. ಪಾಪಿ ಅದರ ದರಕ್ಕೆ ತಲುಪಿದಾಗ ನದಿಯು ಭಯದಿಂದ ಉಬ್ಬುತ್ತದೆ. ಇದು ಅತ್ಯಂತ ಉಗ್ರ ಮೊಗಳೆಗಳನ್ನು ಮತ್ತು ರಣಹದ್ದುಗಳನ್ನು ಆಶ್ರಯಿಸುತ್ತದೆ. ಆದರೆ ಜೀವನದಲ್ಲಿ ಹಸುವನ್ನು ದಾನ ಮಾಡಿದವನಿಗೆ ಒಂದು ದೈವೀಯ ದೋಣಿ ಬರುತ್ತದೆ ಮತ್ತು ಅವನು ಸುಲಭವಾಗಿ ದಾಟುತ್ತಾನೆ. ಯಮದೂತರು ಕಬ್ಬಿಣದ ಬಡಿಗಳಿಂದ ಬಡಿಯುತ್ತಾ ಪಾಪಿಗಳನ್ನು ಹೊತ್ತೊಡೆಯುತ್ತಾರೆ. ಆತ್ಮವು ತನ್ನ ಕುಟುಂಬ, ತನ್ನ ಮನೆ ಮತ್ತು ತನ್ನ ದೇಹವನ್ನು ನೆನಪಿಸಿಕೊಂಡು ಅಳುತ್ತದೆ, ಆದರೆ ಕೇಳಲು ಯಾರೂ ಇಲ್ಲ. ಅದರ ನಂತರ ಶ್ರಾದ್ದ ಮತ್ತು ತರ್ಪಣ ಆಚರಣೆಗಳನ್ನು ಮಾಡುವ ಅದರ ಪುತ್ರರು ಮಾತ್ರ ದಾರಿಯಲ್ಲಿ ಅದಕ್ಕೆ ಸ್ವಲ್ಪ ಆಹಾರ ಮತ್ತು ನೀರನ್ನು ಒದಗಿಸುತ್ತಾರೆ. ಆದ್ದರಿಂದ ತಮ್ಮ ಪೂರ್ವಜರ ಪಿಂಡದಾನವನ್ನು ಅರ್ಪಿಸುವುದು ಮಕ್ಕಳ ಕರ್ತವ್ಯ. ಈ ದೇಹವು ಮತ್ತು ಸಂಪತ್ತು ಇಲ್ಲಿಯೇ ಉಳಿಯುತ್ತದೆ ಎಂದು ಈ ಅಧ್ಯಾಯ ನಮಗೆ ನೆನಪಿಸುತ್ತದೆ. ಧರ್ಮ ಮಾತ್ರ ಅದರ ಜೊತೆಗಿರುತ್ತದೆ. ನಮ್ಮ ಪೂರ್ವಜರ ಶಾಂತಿಗಾಗಿ ಪ್ರಾರ್ಥಿಸುವಾಗ ಜೀವನ ಪ್ರಯಾಣವು ಆಹ್ಲಾದಕರವಾಗಿರಲಿ ಅಥವಾ ಇಲ್ಲದೇ ಇರಲಿ, ಮರಣದ ನಂತರದ ಪ್ರಯಾಣವನ್ನು ಆಹ್ಲಾದಕರವಾಗಿಸಲು ಇಂದು ಗಳಿಸಿ ಒಳ್ಳೆಯ ಕರ್ಮಗಳು. ಅಂತಹ ಕಷ್ಟದ ಬಗ್ಗೆ ಕೇಳಲು ನೀವು ಭಯಪಡಬೇಕು. ಆದರೆ ಸೂತಾಜಿಯವರು
ಯಮರಾಜನೂ ಸಹ ನಿಮ್ಮನ್ನು ಸ್ವಾಗತಿಸಲು ಸಿದ್ಧವಾಗುವಂತೆ ಮಾಡುವ ಸುಲಭವಾದ ಮಾರ್ಗವನ್ನು ಬಹಿರಂಗಪಡಿಸಿದ್ದಾರೆ. ಆ ವಿಐಪಿ ಪಾಸನ್ನು ಹೇಗೆ ಪಡೆಯಬೇಕು? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 19. ಯಮನ ಹಾದಿಯಲ್ಲಿ ಪುಣ್ಯ ಕಾರ್ಯಗಳು ಮತ್ತು ಸಂತೋಷ. ಋಷಿಗಳ ಮುಖಗಳಲ್ಲಿನ ಭಯವನ್ನು ನೋಡಿ ಸೂತ್ಜಿ ಮುಗುಳು ನಗ್ತಾ ಅವರನ್ನು ಸಮಾಧಾನಪಡಿಸಿದರು. ಅವರು ಹೇಳಿದರು, ಭಯಪಡಬೇಡಿ ಋಷಿಗಳೇ, ಯಮನ ಕಡೆಗೆ ಹೋಗುವ ಆ ಭಯಾನಕ ಮಾರ್ಗವು ಪಾಪಿಗಳಿಗಾಗಿ ಮಾತ್ರ. ಸದ್ಗುಣಶೀಲ ಆತ್ಮಕ್ಕೆ ಆ ಮಾರ್ಗವು ತುಂಬಾ ಮೃದುವಾಗಿರುತ್ತದೆ. ಈಗ ಆ ಮಾರ್ಗವನ್ನು ಹೇಗೆ ಸುಲಭಗೊಳಿಸಬೇಕೆಂದು ನಾನು ನಿಮಗೆ ಹೇಳುತ್ತೇನೆ. ಸೂತ್ಜಿ ಹೇಳಿದರು, ಬಾಯಾರಿದವರಿಗೆ ನೀರು ಕೊಡುವ ವ್ಯಕ್ತಿಗೆ ಯಮನ ಬಳಿಗೆ ಹೋಗುವ ದಾರಿಯಲ್ಲಿ ಎಂದಿಗೂ ಬಾಯಾರಿಕೆಯಾಗುವುದಿಲ್ಲ. ಶಾಖದಲ್ಲಿ ಇತರರಿಗೆ ಛತ್ರಿ ಅಥವಾ ಬೂಟುಗಳನ್ನು ದಾನ ಮಾಡುವ ವ್ಯಕ್ತಿಯು ಕುದುರೆಯ ಮೇಲೆ ಅಥವಾ ನೆರಳಿನಲ್ಲಿ ಆ ಮಾರ್ಗವನ್ನು ಆರಾಮವಾಗಿ ಪ್ರಯಾಣಿಸುತ್ತಾನೆ. ಹಸಿದವರಿಗೆ ಅನ್ನ ನೀಡುವ ವ್ಯಕ್ತಿಯನ್ನು ಯಮನೇ ಗೌರವಿಸುತ್ತಾನೆ. ಸತ್ಯವನ್ನು ಹೇಳುವ ಮತ್ತು ಯಾರನ್ನೂ ಟೀಕಿಸದ ವ್ಯಕ್ತಿಯನ್ನು ಯಮದೂತರು ತೆಗೆದುಕೊಳ್ಳುವುದಿಲ್ಲ, ಬದಲಾಗಿ ದೇವತೆಗಳು ತೆಗೆದುಕೊಳ್ಳುತ್ತಾರೆ. ಅವನು ವಿಮಾನದಲ್ಲಿ ಸ್ವರ್ಗಕ್ಕೆ ಏರುತ್ತಾನೆ ಮತ್ತು ಸ್ವರ್ಗೀಯ ಅಪ್ಸರೆಗಳು ಅವನ ಮೇಲೆ ಹೂವಿನ ಸುರಿಮಳೆಗೈಯುತ್ತವೆ. ವಿಶೇಷವಾಗಿ ಅನ್ನ ಮತ್ತು ನೀರನ್ನು ದಾನ ಮಾಡುವುದು ಒಂದು ದೊಡ್ಡ ಪುಣ್ಯವೆಂದು ಪರಿಗಣಿಸಲಾಗಿದೆ. ದೇವರು ದೊಡ್ಡ ಯಜ್ಞಗಳನ್ನು ಬಯಸುತ್ತಾನೆ ಎಂದು ಸೂತ ವಿವರಿಸಿದನು. ಅದು ಅಲ್ಲ, ನೀವು ನಿರ್ಗತಿಕರ ಕಣ್ಣೀರು ಒರೆಸಿದರೆ ಅಥವಾ ಅನಾರೋಗ್ಯ ಪೀಡಿತ ವ್ಯಕ್ತಿಗೆ ಸೇವೆ ಸಲ್ಲಿಸಿದರೆ ಯಮರಾಜ ನಿಮ್ಮ ಸ್ನೇಹಿತನಾಗುತ್ತಾನೆ. ಚಿತ್ರಗುಪ್ತನ ಪುಸ್ತಕದಲ್ಲಿ ನಿಮ್ಮ ಒಳ್ಳೆಯ ಕಾರ್ಯಗಳು ನಿಮ್ಮ ನಿಜವಾದ ಸಂಪತ್ತು. ಆದ್ದರಿಂದ ಸಾಯಲು ಕಾಯಬೇಡಿ. ನೀವು ಜೀವಂತವಾಗಿರುವಾಗ ನಿಮ್ಮ ಸ್ವಂತ ಕೈಗಳಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಿ, ಏಕೆಂದರೆ ಮರಣದ ನಂತರ ಉಳಿದಿರುವುದು ವಿಷಾದ ಮಾತ್ರ. ಇತರರಿಗೆ ದಾನ ಮಾಡಲು ಮತ್ತು ಸೇವೆ ಮಾಡಲು ಪ್ರತಿಜ್ಞೆ ಮಾಡಿ. ಇತರರಿಗೆ ಸಹಾಯ ಮಾಡುವುದು ನಿಮ್ಮ ಭವಿಷ್ಯದ ವಿರುದ್ಧ, ಮರಣಾನಂತರದ ಜೀವನದ ವಿರುದ್ಧ ದೊಡ್ಡ ವಿಮೆ. ನರಕ ಮತ್ತು ಸ್ವರ್ಗದ ಬಗ್ಗೆ ಚರ್ಚಿಸಿದ ನಂತರ ನಾವು ಪ್ರತಿದಿನ ನೋಡುವ ದೇವತೆಯ ಬಗ್ಗೆ ಮಾತನಾಡುವ ಸಮಯ. ಕತ್ತಲೆಯನ್ನು ಭೇದಿಸಿ ನಮಗೆ ಜೀವ ನೀಡುವವನು ಸೂರ್ಯ ದೇವರ ಶಕ್ತಿಯು ನಿಮ್ಮನ್ನು ಬೆರಗುಗೊಳಿಸುತ್ತದೆ. ಮುಂದಿನ ಅಧ್ಯಾಯದಲ್ಲಿ ಅದನ್ನು ಕೇಳಿ. ಅಧ್ಯಾಯ 20. ಸೂರ್ಯದೇವರ ಅನಂತ ಮಹಿಮೆ. ಸೂತನು ಈಗ ಆಕಾಶದತ್ತ ತನ್ನ ನೋಟವನ್ನು ಎತ್ತಿ ಹೇಳಿದನು, ಓ ಋಷಿಗಳೇ, ಈ ಜಗತ್ತಿನಲ್ಲಿ ಯಾವುದೇ ಗೋಚರ ದೇವರು ಇದ್ದರೆ ಅದು ಭಗವಾನ್ ಸೂರ್ಯ. ಅವನು ಕೇವಲ ಬೆಂಕಿಯ ಉಂಡೆಯಲ್ಲ, ವೇದಗಳ ಸಾಕಾರ. ಸೃಷ್ಟಿಯ ಆರಂಭದಲ್ಲಿ ಎಲ್ಲವೂ ಕತ್ತಲೆಯಲ್ಲಿ ಮುಚ್ಚಿ ಹೋಗಿದ್ದಾಗ ಬ್ರಹ್ಮನು ಒಂದು ದೊಡ್ಡ ಮೊಟ್ಟೆಯಿಂದ ಹೊರಹೊಮ್ಮಿದನು ಮತ್ತು ಅವನು ಉತ್ಪಾದಿಸಿದ ಮೊದಲ ಬೆಳಕಿಗೆ ಆದಿತ್ಯ ಎಂದು ಕರೆಯಲಾಯಿತು, ಅಂದರೆ ಸೂರ್ಯ. ಸೂರ್ಯನು ಕಾಲದ ಅಧಿಪತಿ. ತನ್ನ ರಥದ ಮೇಲೆ ಸವಾರಿ ಮಾಡುವ ಅವನು ಹಗಲು ರಾತ್ರಿ, ತಿಂಗಳುಗಳು ಮತ್ತು ವರ್ಷಗಳನ್ನು ಸೃಷ್ಟಿಸುತ್ತಾನೆ. ಅವನ ರಥವು ಒಂದೇ ಚಕ್ರ ಮತ್ತು 7 ಕುದುರೆಗಳನ್ನು ಹೊಂದಿದ್ದು, ವಾರದ 7 ದಿನಗಳನ್ನು ಅಥವಾ ಸೂರ್ಯನ 7 ಕಿರಣಗಳನ್ನು, ಅಂದರೆ ಮಳೆಬಿಲ್ಲಿನ ಬಣ್ಣಗಳನ್ನು ಸಂಕೇತಿಸುತ್ತದೆ. ಮಳೆಯನ್ನು ಉಂಟುಮಾಡುವವನು ಸೂರ್ಯನೇ. ಅವನು ಸಮುದ್ರದಿಂದ ನೀರನ್ನು ಹೀರಿಕೊಂಡು ಮೋಡಗಳಾಗಿ ಪರಿವರ್ತಿಸುತ್ತಾನೆ, ಅದು ನಂತರ ಮಳೆಯಾಗುತ್ತದೆ. ನಮ್ಮ ಉಳಿವಿಗಾಗಿ ಆಹಾರವನ್ನು ಒದಗಿಸುತ್ತದೆ. ಆದ್ದರಿಂದ ಆಹಾರವು ಬ್ರಹ್ಮ ಮತ್ತು ಸೂರ್ಯನು ಆಹಾರದ ಮೂಲ. ಪ್ರತಿದಿನ ಉದಯಿಸುತ್ತಿರುವ ಸೂರ್ಯನಿಗೆ ನೀರು ಅರ್ಪಿಸುವ ವ್ಯಕ್ತಿಯು ಎಂದಿಗೂ ಕಣ್ಣಿನ ಕಾಯಿಲೆಯಿಂದ ಬಳಲುವುದಿಲ್ಲ. ಅವನ ಕಾಂತಿ ಹೆಚ್ಚಿಸುತ್ತದೆ ಮತ್ತು ಬಡತನವು ತನ್ನ ಮನೆಯನ್ನು ಮರೆತುಬಿಡುತ್ತದೆ. ಸೂರ್ಯನನ್ನು ಆರಾಧಿಸುವುದರಿಂದ ಚರ್ಮ ರೋಗಗಳು ಮತ್ತು ದೈಹಿಕ ನೋವುಗಳಿಂದ ಪರಿಹಾರ ಸಿಗುತ್ತದೆ ಎಂದು ನಂಬಲಾಗಿದೆ. ಅವನು ಆರೋಗ್ಯದ ದೇವತೆ. ನೀವು ಎಷ್ಟೇ ಪಾಪಿಗಳಾಗಿದ್ದರೂ ನೀವು ಸೂರ್ಯನ ಮುಂದೆ ನಿಂತು ಕ್ಷಮೆ ಕೇಳಿದರೆ ನಿಮ್ಮ ಪಾಪಗಳು ಕತ್ತಲೆಯಂತೆ ಮಾಯವಾಗುತ್ತವೆ. ಇತರರಿಗೆ ಬೆಳಕು ನೀಡುವವನು, ಅಂದರೆ ಸಹಾಯ ಮಾಡುವವನು, ಅವನ ಸ್ವಂತ ಜೀವನ ಎಂದಿಗೂ ಕತ್ತಲೆಯಲ್ಲಿರುವುದಿಲ್ಲ. ಸೂರ್ಯನ ಮಹಿಮೆ ಅಪಾರ. ಆದರೆ ಶ್ರೀಕೃಷ್ಣನ ಸ್ವಂತ ಮಗನು ಕುಷ್ಠರೋಗದಿಂದ ಬಳಲುತ್ತಿದ್ದನೆಂದು ನಿಮಗೆ ಗೊತ್ತೇ? ಮತ್ತು ಅವನನ್ನು ಗುಣಪಡಿಸಲು ಸೂರ್ಯದೇವರು ಇಳಿಯಬೇಕಾಯಿತು. ಈ ಶಾಪ ಹೇಗೆ ಬಂತು? ಮುಂದಿನ ರೋಮಾಂಚಕ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 21. ಸೂರ್ಯಾರಾಧನೆಯ ರಹಸ್ಯ ವಿಧಾನ.
ಭಕ್ತರನ್ನು ಉದ್ದೇಶಿಸಿ ಸೂತ್ಜಿ, ಭಗವಾನ್ ಸೂರ್ಯ ಕೇವಲ ಆಕಾಶದಲ್ಲಿ ಹೊಳೆಯುವ ದೇವರಲ್ಲ, ಬದಲಾಗಿ ಸ್ವತಃ ಪರಮಾತ್ಮ ಎಂದರು. ಕೆಲವು ಜನರಿಗೆ ಗೊತ್ತಿರುವ ಸೂರ್ಯದೇವರನ್ನು ಸಂಬೋಧಿಸುವ ವಿಧಾನವನ್ನು ಸೂತ್ಜಿ ವಿವರಿಸಿದರು. ಸೂತ್ಜಿ ಹೇಳಿದರು, ಓ ಋಷಿಗಳೇ, ಸೂರ್ಯೋದಯಕ್ಕಿಂತ ಮೊದಲು ತನ್ನ ಹಾಸಿಗೆಯನ್ನು ಬಿಡುವ ವ್ಯಕ್ತಿಯು ಅವನ ದೇಹವು ರೋಗಗಳಿಂದ ಮುಕ್ತವಾಗಿರುತ್ತದೆ. ಸ್ನಾನದ ನಂತರ ಆಕಾಶವು ಕೆಂಪಾಗಿ ಹೊಳೆಯುವಾಗ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಈ ಅರ್ಘ್ಯವು ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಶ್ರೀಗಂಧ, ಕೆಂಪು ಹೂವುಗಳು ಮತ್ತು ಅಕ್ಕಿ ಧಾನ್ಯಗಳನ್ನು ಬೆರೆಸಿ ಅರ್ಪಿಸಬೇಕು. ನೀರಿನ ಹರಿವಿನ ಮೂಲಕ ಸೂರ್ಯನನ್ನು ನೋಡುವುದರಿಂದ ದೃಷ್ಟಿ ಸುಧಾರಿಸುತ್ತದೆ ಎಂಬುದನ್ನು ನೆನಪಿಡಿಕೊಳ್ಳಿ. ಸೂರ್ಯನನ್ನು ಆರಾಧಿಸುವಲ್ಲಿ ಕೆಂಪು ಕಣಗೆಲ ಹೂವು ಅಥವಾ ಕೆಂಪು ಕಮಲದ ಹೂವುಗಳಿಗೆ ವಿಶೇಷ ಮಹತ್ವವಿದೆ ಎಂದು ಸೂತ್ಜಿ ವಿವರಿಸಿದರು. ಭಾನುವಾರದಂದು ಉಪ್ಪನ್ನು ತ್ಯಜಿಸಿ ಸೂರ್ಯನನ್ನು ಮಾತ್ರ ಧ್ಯಾನಿಸುವ ವ್ಯಕ್ತಿಯು, ಅವನಿಗೆ ಕೆಂಪು ಬಟ್ಟೆ ಅಥವಾ ಕೆಂಪು ಚಂದನವನ್ನು ಅರ್ಪಿಸುವವನು ಎಂದಿಗೂ ಅಕಾಲಿಕ ಮರಣವನ್ನು ಎದುರಿಸುವುದಿಲ್ಲ. ಸೂರ್ಯದೇವರು ಸುಗಂಧ, ಹೂವುಗಳು ಮತ್ತು ಧೂಪವನ್ನು ಪ್ರೀತಿಸುತ್ತಾರೆ. ಆದರೆ ಅತ್ಯಂತ ಮುಖ್ಯವಾದ ವಿಷಯ ಭಾವನೆ. ನಿಮ್ಮಲ್ಲಿ ಏನೂ ಇಲ್ಲದಿದ್ದರೆ ಕೈಗಳನ್ನು ಮಡಚಿ ನಿಂತು ಸೂರ್ಯನನ್ನು ಎದುರಿಸುವುದು ಅತ್ಯಂತ ದೊಡ್ಡ ಪೂಜೆ. ಅವನು ಭಾವನೆಗಾಗಿ ಹಸಿದವನು, ಭೌತಿಕ ವಸ್ತುಗಳಲ್ಲ. ಪೂಜೆಯ ಸಮಯದಲ್ಲಿ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಅಥವಾ ಓಂ ಸೂರ್ಯ ನಮಃ ಎಂದು ಜಪಿಸುವುದು ದೇಹದೊಳಗಿನ ಸುಪ್ತ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಈ ವಿಧಾನವು ಸರಳವಾಗಿ ಕಾಣಿಸಬಹುದು, ಆದರೆ ಇದರ ಫಲಿತಾಂಶಗಳು ಅದ್ಭುತವಾಗಿವೆ. ಈ ಆಚರಣೆಯು ಬಡತನವನ್ನು ಸಂಪತ್ತಾಗಿ ಮತ್ತು ರೋಗವನ್ನು ಆರೋಗ್ಯದ ದೇಹವಾಗಿ ಪರಿವರ್ತಿಸುತ್ತದೆ. ಸರಳ ಹೃದಯ ಮತ್ತು ಭಕ್ತಿಯಿಂದ ಮಾಡುವ ಚಿಕ್ಕ ಪ್ರಾರ್ಥನೆಯು ಮಹಾಯಜ್ಞಗಳಿಗಿಂತ ಹೆಚ್ಚಿನ ಫಲಿತಾಂಶಗಳನ್ನು ನೀಡುತ್ತದೆ. ನೀವು ಆಚರಣೆಯನ್ನು ಕಲಿತಿರಿ. ಆದರೆ ಸೂರ್ಯದೇವರ 12 ಹೆಸರುಗಳಿವೆ. ಅವುಗಳನ್ನು ಕಷ್ಟದ ಸಮಯದಲ್ಲಿ ಉಚ್ಚರಿಸಿದರೆ ಪರ್ವತಗಾತ್ರದ ಬಿಕ್ಕಟ್ಟನ್ನು ಕೂಡ ಸಾಸಿವೆ ಕಾಳಾಗಿ ಪರಿವರ್ತಿಸಬಹುದು. ಆ ಮಾಂತ್ರಿಕ ಹೆಸರುಗಳಾದವು ಯಾವುವು? ಮುಂದಿನ ಅಧ್ಯಾಯದಲ್ಲಿ ಅವುಗಳನ್ನು ಆಲಿಸಿ. ಅಧ್ಯಾಯ 22. ಸೂರ್ಯನ ಸ್ತುತಿ ಮತ್ತು 12 ಹೆಸರುಗಳ ಪವಾಡ.